ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರ್ ಎಂ ವಿಶ್ವೇಶ್ವರಯ್ಯ ಅವರಿಂದ ವಿನ್ಯಾಸಗೊಂಡ ಧಾರವಾಡದ ಕೆರೆಗೇರಿ ಕೆರೆಗೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಗುರುವಾರ ದಿಢೀರ್ ಭೇಟಿ ಕೊಟ್ಟಿದ್ದರು. ಕೆರೆಗೇರಿ ಕೆರೆ ನಿರ್ವಹಣೆ ಮಾಡುವ ಅಧಿಕಾರಿಗಳ ಸಮೇತ ಸ್ಥಳಕ್ಕೆ ಭೇಟಿ ಕೊಟ್ಟ ಉಪಲೋಕಾಯುಕ್ತರು ಕೆರೆಯ ಅವ್ಯವಸ್ಥೆ ಕಂಡು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಕೆರೆ ನಿರ್ವಹಣೆ ಜವಾಬ್ದಾರಿ ಯಾರ್ಯಾರ ಮೇಲಿದೆಯೋ ಅವರೆಲ್ಲರನ್ನೂ ಕೂಡ ಪಾರ್ಟಿ ಮಾಡಿಕೊಂಡು ಸ್ವಯಂ ದೂರು ಸಹ ದಾಖಲಿಸಿಕೊಳ್ತೀನಿ ಅಂತ ಅವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕೆರೆಗೇರಿ ಕೆರೆಯಲ್ಲಿ ಬೆಳೆದಿದ್ದ ಅಂತರಗಂಗೆ ಪಾತ್ವೇನಲ್ಲಿ ಬೆಳೆದಿರುವ ಗಿಡ ಗಂಟಿ ಕೆರೆಗೆ ಮಿಶ್ರಣವಾಗ್ತಾ ಇರುವ ಚರಂಡಿ ನೀರು, ಕೆರೆಯ ನೀರಿನಲ್ಲಿ ಇರುವ ನೊರೆ ಸರಿಯಾಗಿ ನಿರ್ವಹಣೆಯಾಗದ ಚರಂಡಿ ಇವೆಲ್ಲವುಗಳನ್ನ ಕಂಡು ಉಪಲೋಕಾಯುಕ್ತರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ತೀವ್ರ ಗರಂ ಆಗಿದ್ದಾರೆ. ಈ ಕೆರೆ ನಿರ್ವಹಣೆ ಕೃಷಿ ವಿಶ್ವವಿದ್ಯಾಲಯದ ಮೇಲಿದ್ದು ಅದರ ನಿರ್ವಹಣೆ ಕೃಷಿ ವಿಶ್ವವಿದ್ಯಾಲಯದವರೇ ಮಾಡ್ಲಿ ಅಂತ ಪಾಲಿಕೆಯವರೇ ಮಾಡ್ಲಿ ಅಂತ ಕೃಷಿ ವಿಶ್ವವಿದ್ಯಾಲಯದವರು ಒಬ್ಬರ ಮೇಲೆ ಒಬ್ಬರು ತಡಿ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆರೆಯನ್ನ ಸ್ವಚ್ಛ ಮತ್ತು ಸುಂದರವಾಗಿಟ್ಟುಕೊಳ್ಳುವ ಜವಾಬ್ದಾರಿ ಸಾರ್ವಜನಿಕರ ಮೇಲೂ ಇದೆ. ತಮ್ಮ ಮನೆ ಸ್ವಚ್ಛವಾಗಿದ್ರೆ ಸಾಕು ಅಂತ ಮನೆಯ ಕಸವನ್ನ ಕೆರೆಯ ದಂಡೆಯ ಮೇಲೆ ತಂದು ಎಸೆಯುವುದನ್ನ ಬಿಡಬೇಕು. ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಕೆರೆಗೇರಿ ಜನರನ್ನ ಕೂಡಿಸಿ ಅವರಿಗೆ ಅರಿವು ಮೂಡಿಸುವ ಕೆಲಸವಾಗಬೇಕು. ಇನ್ನು 20 ದಿನದಲ್ಲಿ ಮಹಾನಗರ ಪಾಲಿಕೆಯವರು ಮತ್ತು ಕೃಷಿ ವಿಶ್ವವಿದ್ಯಾಲಯದವರು ಜಂಟಿಯಾಗಿ ಕೆರೆಗೇರಿ ಕೆರೆಯನ್ನ ಸ್ವಚ್ಛಗೊಳಿಸುವ ಕೆಲಸ ಮಾಡಬೇಕು. ಕೆರೆಯಲ್ಲಿನ ಅಂತರಗಂಗೆಯನ್ನ ತೆಗೆದುಹಾಕಿ ಪಾತ್ವೇನಲ್ಲಿ ಬೆಳೆದ ಗಿಡ ಗಂಟೆಗಳನ್ನ ಸ್ವಚ್ಛಗೊಳಿಸಬೇಕು. ಕೆರೆಯ ಪಕ್ಕವೇ ಇರುವ ಚರಂಡಿಯನ್ನ ಸ್ವಚ್ಛಗೊಳಿಸಿ ಅದರ ಫೋಟೋ ಹಾಗೂ ವಿಡಿಯೋಗಳನ್ನ ನನಗೆ ಕಳುಹಿಸಬೇಕು ಅಂತ ಉಪಲೋಕಾಯುಕ್ತರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ university. Let there be a memorandum of understanding between the state government and the university, so that maintenance entire thing ಇದನ್ನ ಅಡ್ಮಿನಿಸ್ಟ್ರೇಷನ್ ಮತ್ತು ಮೇಂಟೆನೆನ್ಸ್ ಗೌರ್ಮೆಂಟ್ಗೆ ಕೊಟ್ಟರೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಮುನ್ಸಿಪಾಲ್ಟಿಗೆ ಕೊಟ್ಟರೆ ಓನರ್ಶಿಪ್ ಅವ್ರ ಹೆಸರಿಗೆ ಅವ್ರು ಇಟ್ಕೊಳ್ಳಿ, ಯಾರು ಬೇಡದ. ಬಟ್ ಕ್ಲೀನಿಂಗ್ ಅವ್ರಿಗೆ ಮಾಡೋದಕ್ಕೆ ಅವ್ರು ಮಾಡಬೇಕು. ಇಲ್ಲ ಅಂತಂದರೆ ಅಷ್ಟಕ್ಕೋಸ್ಕರ ನಾನು ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನೀವು ಅದು ಮಾಡಲ್ಲ, ಕ್ಲೀನು ಮಾಡಲ್ಲ, ಅವರು ಕೊಡೋದು ಇಲ್ಲ ಅಂದರೆ ಜನಗಳಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಹೇಳಿ. ಸರ್ ಮೇನ್ ನಮ್ಮ ಡ್ರೈನೇಜ್ ವಾಟರ್ ಬರ್ತಾ ಇದೆ. ಡ್ರೈನೇಜ್ ವಾಟರ್ ಇಂದ ಅಂತರ್ಗಂಗೆ ಬೆಳಿತೀವಿ ಸರ್. ಆ್ಯಕ್ಚುಲಿ ಅದು ಅಲ್ಲ, ಅದನ್ನು ಅವರು ಈಗ ಅವರು HDMC ಅವರು 150 crores ಇದನ್ನು ಮಾಡಿದ್ದಾರೆ. ಅದನ್ನೇನು ಮಾಡ್ತಾರೆ, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನನ್ನ ಕಾಲಕ್ಕೆ ಆಗುತ್ತೋ ಎಲ್ಲೋ ಗೊತ್ತಿಲ್ಲ, ಅವೆಲ್ಲ ಯಾರ ಕಾಲಕ್ಕೆ ಆಗುತ್ತೋ ಗೊತ್ತಿಲ್ಲ. ನೋಡೋಣ ಅದು ಏನಿದೆ ಅಂತಂದು ಅವ್ರಿಗೆಲ್ಲ ರೆಕಾರ್ಡ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದೀನಿ. ಅವ್ರ ರೆಕಾರ್ಡ್ಸ್ ಎಲ್ಲ ಕೊಟ್ಟರೆ ಅದನ್ನು ಆದಷ್ಟು ಬೇಗ ಫಂಡ್ಸ್ ರಿಲೀಸ್ ಮಾಡೋದಕ್ಕೆ ಮಾಡುವ. ನಮಸ್ಕಾರ. ಹೆಂಗಿದೆಯಾ ಸರ್? ಐ ಆಮ್ ಆಲ್ಸೋ ಟೇಕಿಂಗ್ ಇಂಟ್ರೆಸ್ಟ್ ಇನ್ ದಿಸ್. ರಿಟರ್ನ್ 50 letters to various bodies. So why don't you file a PIL? Yes, that we are preparing. Allah, either two not filed. Yes, that's already on the way. Yes, and still on the way. Yes, Mala, already prepared it. And except agriculture college. ಒಂದು ಹಾಕ್ರಿ, ಒಂದು PIL ಹಾಕ್ರಿ. ನಾವೊಂದು ಲೋಕಾಯುಕ್ತದಿಂದ I will register a suo motu case now. On behalf of the Advocates Focus Group, I am the president of that. We have done it. We prepared will within a couple of weeks you can find. ಸ್ವಲ್ಪ ಅದು ಹೈಕೋರ್ಟಿಂದ ಮಾನಿಟರ್ ಮಾಡಿದ್ರೆ ಮತ್ತು ನಮ್ಮ ಲೋಕಾಯುಕ್ತ ಕಡೆಯಿಂದ ಮಾನಿಟರ್ ಮಾಡಿದ್ರೆ ಸ್ವಲ್ಪ ಏನೋ ಇದ್ರಲ್ಲಿ ಎಷ್ಟು ಬೇಗ ಫಾಸ್ಟಾಗಿ ಕೆಲಸ ಮಾಡ್ಸೋಕ್ಕಾಗುತ್ತೆ ಅಷ್ಟು ಬೇಗ. ಬ್ಯೂಟಿಫುಲ್ ಲೇಕ್. ಎಸ್ ಸರ್. ನಿಮ್ಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಇದೊಂದು ವರದಾನ ಇದೆ. 10 ವರ್ಷದಿಂದ ನಾವು ನೀಟಾಗಿ ಇಟ್ಕೊಂಡ್ರೆ ಇತಿಹಾಸ ಉಳಿಯುತ್ತೆ ಸರ್. ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು, ಜಿಲ್ಲಾ ಪಂಚಾಯಿತಿ ಸಿಇಒ ಸ್ವರೂಪ ಟೀಕೆ, ಪಾಲಿಕೆ ಆಯುಕ್ತ ಈಶ್ವರ ಉಳ್ಳಾಗಡ್ಡಿ ಸೇರಿ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.